ನಾವೇನಿದ್ರೂ ಕತ್ತಲ ಮರೆಯಲ್ಲಿನ ಆಪರೇಷನ್ ಮಚ್ಚು ಲಾಂಗು ಹಿಡಿದು ಸೈಲೆಂಟ್ ಆಗಿ ನುಗ್ತಾ ಇದ್ದ ಡೆಡ್ಲಿ ಗ್ಯಾಂಗ್. ನಗ ನಾಣ್ಯ ದೋಚಿ ಕಣ್ಮರೆಯಾಗ್ತಾ ಇದ್ದ ಕಿರಾತಕರ ಟೀಮ್. ಕಳೆದ 3 ತಿಂಗಳಲ್ಲಿ ಬೆಂಗಳೂರಿಗರ ನಿದ್ದೆಗೆಡಿಸಿದ್ದ ನಟೋರಿಯಸ್ ಗ್ಯಾಂಗ್. ಎಸ್, ನಾವು ಹೇಳ್ತಾ ಇರೋದು ಅದೇ ನಟೋರಿಯಸ್ ಕುಣಿಗಲ್ಗಿರಿ ಗ್ಯಾಂಗ್ ಬಗ್ಗೆ. ಅದೇ ನಟೋರಿಯಸ್ ಗ್ಯಾಂಗ್ನ ಬಗ್ಗು ಬಡಿದ ಬೆಂಗಳೂರು ಪೊಲೀಸರು ಇದೀಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಅಷ್ಟಕ್ಕೂ ಬೆಂಗಳೂರಿನಲ್ಲಿ ಆ ರಾಬರಿ ಗ್ಯಾಂಗಿನ ಅಟ್ಟಹಾಸ ಹೇಗಿತ್ತು ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ ನೋಡಿ. ಸ್ಥಳ ಚಂದ್ರ ಲೇಔಟ್. ದಿನಾಂಕ ಮಾರ್ಚ್ 12. ಬೈಕ್ನಲ್ಲಿ ಬಂದಿದ್ದ ಆ ಇಬ್ಬರು ದುಷ್ಕರ್ಮಿಗಳು ಚಂದ್ರ ಲೇಔಟ್ ಮನೆ ಮುಂದೆ ತಮ್ಮ ಅಟ್ಟಹಾಸ ನಡೆದಿದ್ರು. ಮೊದಲಿಗೆ ಬೈಕ್ನಲ್ಲಿ ಒಂದು ರೌಂಡ್ ಹೊಡೆದ ಆ ಆಗಂತಕರು ಅಟ್ಯಾಕ್ ಮಾಡೋ ಸಿದ್ಧತೆಯಲ್ಲಿದ್ರು. ಇನ್ನೇನು ಅಟ್ಯಾಕ್ ಮಾಡಬೇಕು ಅನ್ನಷ್ಟರಲ್ಲಿ ಮನೆ ಮಾಲೀಕ ಗಿರೀಶ್ ಹೊರಗಡೆ ಬಂದಿದ್ರು. ಮನೆಯೊಳಗೆ ನುಗ್ಗಲು ರೆಡಿಯಾಗಿದ್ದ ಆಗಂತಕರು ಗಿರೀಶ್ ಮೇಲೆ ಮುಗಿಬಿದ್ದಿದ್ರು. ಸ್ಥಳ ಬೇಗೂರು. ದಿನಾಂಕ ಮಾರ್ಚ್ 27. ಕತ್ತಲಾಗ್ತಾ ಇದ್ದ ಹಾಗೆ ಗಿರಿ ಗ್ಯಾಂಗ್ ತನ್ನ ಬೇಟೆ ಶುರು ಮಾಡ್ತಿತ್ತು. ಆ ಗ್ಯಾಂಗಿನ ಟಾರ್ಗೆಟ್ ಏನಿದ್ರು ಕ್ಲಬ್, ರಿಯಲ್ ಎಸ್ಟೇಟ್ ಉದ್ಯಮಿಗಳು. ಇದಕ್ಕೆ ಸ್ಕೆಚ್ ಹಾಕಿದ್ದ ಗಿರಿ ಗ್ಯಾಂಗ್ ಮಾರ್ಚ್ 27ರ ರಾತ್ರಿ ಬೇಗೂರಿನ SMT ಬಿಲ್ಡರ್ಸ್ ಆಫೀಸ್ಗೆ ನುಗ್ಗಿಬಿಟ್ಟಿತ್ತು. ಇಲ್ಲಿರೋ ಹುಡುಗರೆಲ್ಲ ಬೈಕ್ಗೆ ದೂರ ಹೋಗ್ಬಿಟ್ಟಿದ್ದಾರೆ. ಅವ್ರು ದೂರ ಹೋಗಿದ ತಕ್ಷಣ ಏನು ಮಾಡಿದ್ರು ಅಂದರೆ, ಒಂದು 3 ಬಂದ್ಬಿಟ್ಟು ನಮ್ಮ ಆಫೀಸ್ ಒಳಗಡೆ ನಾವು ಏನು 7-8 ಜನ ಕೂತಿದ್ವೋ ನಮ್ಮನ್ನು ಲಾಕ್ ಮಾಡಿದ್ರು. ನಮ್ಮನ್ನು ಲಾಕ್ ಮಾಡಿಬಿಟ್ಟು ಏನಂದ, ಫಸ್ಟು ಒಬ್ಬ ರಿವಾಲ್ವರ್ ತಗೊಂಡು ನಾನು ಫೈರ್ ಮಾಡಿಬಿಡ್ತೀನಿ ನಿಮಗೆ ಅಂತ ಒಬ್ಬ ಅಂದ. ಫೈರ್ ಮಾಡಿಬಿಡ್ತೀನಿ ಅಂದರೆ ಯಾವ ಥರ ಅಂದರೆ, ನಾನು ಹಿಂದಿನಲ್ಲಿ ಹೇಳ್ದೆ. ಅವನು ಕನ್ನಡ ಯಾರೂ ಮಾತಾಡಲಿಲ್ಲ, ಒಬ್ಬರು ಕನ್ನಡನೇ ಮಾತಾಡಲಿಲ್ಲ, ಎಲ್ಲ ಹಿಂದಿನಲ್ಲೇ ಮಾತಾಡಿದ್ದು. ಸ್ಥಳ ಕೊಮ್ಮಘಟ್ಟ. ದಿನಾಂಕ ಏಪ್ರಿಲ್ 1. ಇದೇ ಕುಣಿಗಲ್ಗಿರಿಯ ರಾಬರಿ ಗ್ಯಾಂಗ್ ಕೊಮ್ಮಘಟ್ಟದ ಬಳಿ ಇರುವ ರೆಸಾರ್ಟ್ ಒಂದಕ್ಕೂ ಎಡತಾಕಿತ್ತು. ಹಾಗೆ ಯುಗಾದಿಯ ಮಾರನೇ ದಿನ ರಾತ್ರಿ ಸುಮಾರು 11:30ಕ್ಕೆ ಸ್ಯಾಟಲೈಟ್ ಕ್ಲಬ್ಗೆ ಲಗ್ಗೆ ಇಟ್ಟಿತ್ತು. ಸುಮಾರು 14 ಮಂದಿ ದುಷ್ಕರ್ಮಿಗಳು ಅಚಾನಕ್ಕಾಗಿ ಕ್ಲಬ್ನೊಳಗೆ ನುಗ್ಗಿಬಿಟ್ಟಿದ್ರು. ಮೊದಲಿಗೆ ಸೆಕ್ಯೂರಿಟಿ ಗಾರ್ಡ್ ಮೇಲೆ ದಾಳಿ ನಡೆಸಿದ ಕಿರಾತಕರು ಬಳಿಕ ಇಸ್ಪೀಟ್ ಆಡ್ತಾ ಇದ್ದವರ ಕತ್ತಿಗೆ ಮಚ್ಚಿಟ್ಟು ಬರೋಬ್ಬರಿ 7.5 ಲಕ್ಷ ದೋಚಿದ್ರು. 11 ಗಂಟೆ ಆಗಿತ್ತು. ಕಾರ್ಡ್ ಸೆಕ್ಷನ್ ಎಲ್ಲ ಕ್ಲೋಸ್ ಮಾಡಿದ್ವಿ. ಊಟಕ್ಕೆ ಅಂದ್ಬಿಟ್ಟು ಕ್ಯಾಂಟೀನಿಂದ ಊಟ ತರಿಸ್ಕೊಂಡ್ವಿ. ಊಟ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ಕೂತ್ಕೊಂಡು ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಒಂದು 11 ಕಾಲ ಆಗಿತ್ತು. ಅಲ್ಲಿ ಬರ್ತಾ ಇದ್ದಂಗೆ ಒಂದು ಕರೆಕ್ಟಾಗಿ ಒಂದು 6-7-8 ಜನ ಫಸ್ಟ್ ಒಳಗೆ ನುಗ್ಗಿದ್ರು. ಯಾರು ಎದ್ದೆ ಅಲ್ಲಾಡ್ಕೊಡ್ದು, ನಮ್ಮನ್ನು ಯಾರು ಅಲ್ಲಾಡಬಾರ್ದು ಅಂತ ಹೇಳ್ಬಿಟ್ಟು ಲಾಂಗ್ ಹಿಡಿದ್ರು. ಎಲ್ಲ ಇಟ್ಕೊಂಡು ಟೇಬಲ್ಗೆ ಹೊಡೆದ್ರು. ಬರ್ತಾ ಇದ್ದಂಗೆ ಫಸ್ಟು ಉಂಗುರ ಎಲ್ಲ ಒಡೆಯ ತೆಗೀರಿ ಅಂದರು. ನನ್ನ ಹತ್ರ 2 ಉಂಗುರ ಇತ್ತು, ಒಂದು ಚೈನ್ ಇತ್ತು. ಚೈನ್ ತೆಗಿಯೋಕ್ಕಾಗಲಿಲ್ಲ. ಆ ಚೈನ್ಗೆ ಲಾಂಗ್ ಹಾಕ್ಬಿಟ್ಟು ಹಿಂಗೆ ಎಳೆದ್ರು. ಚೈನ್ ಕಿತ್ಕೊಂಡ್ರು ನನ್ನ ಹತ್ರ. ಆಮೇಲೆ ಎಲ್ಲರ ಹತ್ರನೂ ಕ್ಯಾಶ್ಗಳೆಲ್ಲ ಕಿತ್ಕೊಂಡ್ರು. ಆ ಕೌಂಟ್ರಲ್ಲಿ ಪ್ರಭಾಕರ್ ಅಂತ ಕ್ಯಾಶಿಯರ್ ಒಬ್ಬ ಇದ್ದ. ಅವನ ಹತ್ರ ಹೋಗ್ಬಿಟ್ಟು ಕೈಯಲ್ಲಿ ಇದು ಅಂದ್ಬಿಟ್ಟು ಇದೆಲ್ಲ ಹೊಡೆದಾಕಿ ಕ್ಯಾಶ್ ಎಲ್ಲ ಎತ್ಕೊಂಡ್ರು. ಸ್ಥಳ ಯಲಹಂಕ ನ್ಯೂ ಟೌನ್. ದಿನಾಂಕ ಮೇ 4. ಹೀಗೆ ಕೈಯಲ್ಲಿ ಮಚ್ಚು ಲಾಂಗ್ ಹಿಡಿದು ನಿಧಾನಕ್ಕೆ ಮನೆಯೊಳಗೆ ಎಂಟ್ರಿ ಕೊಡ್ತಾ ಇರೋ ಈ ಕದೀಮರು ಇದೇ ಕುಣಿಗಲ್ಗಿರಿ ಸಹಚರರು. ಮೇ 4ರಂದು ಸುಮಾರು 9 ಗಂಟೆಗೆ 4 ಕಿರಾತಕರು ಯಲಹಂಕ ನ್ಯೂ ಟೌನ್ನಲ್ಲಿರೋ BBMP ಗುತ್ತಿಗೆದಾರ ಗೋವಿಂದನ್ ಮನೆಗೆ ನುಗ್ಗಿದ್ರು. ಮೊದಲಿಗೆ ಕಿರಾತಕನೊಬ್ಬ ಕಳ್ಳ ನಡಿಗೆಯಲ್ಲಿ ಮನೆಯ ಬಳಿ ಹೋಗಿ ನೋಡ್ತಾನೆ. ಮನೆಯೊಳಗಿನ ಪರಿಸ್ಥಿತಿ ಅವಲೋಕಿಸಿದ ನಂತರ ತನ್ನ ಇತರಿಬ್ಬರ ಜೊತೆಗೂಡಿ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ರು. ಮಚ್ಚು ಲಾಂಗು ಹಿಡಿದು ಹೋದವರೇ BBMP ಕಾಂಟ್ರಾಕ್ಟರ್ ಗೋವಿಂದನ್ ಕತ್ತಿಗೆ ಮಚ್ಚಿಟ್ಟು ಚಿನ್ನಾಭರಣವನ್ನ ದೋಚಿದ್ರು. ಏನಿಲ್ಲ, 9:30 ಊಟ ಮಾಡಿಬಿಟ್ಟು TV ನೋಡ್ತಾ ಇದ್ದ.
ನನ್ನ ಮಗ ಅಂಗಡಿಗೆ ಹೋಗ್ಬಿಟ್ಟು ರಿಟರ್ನು ಮನೆ ಒಳಗಡೆ ಬರ್ಬೇಕಾದ್ರೆ ಅವ್ರ ಹಿಂದೆನೇ 4 ಜನ ಫಾಲೋ ಮಾಡ್ಕೊಂಡು ಒಳಗಡೆ ಬಂದ್ಬಿಟ್ರು. ಎಲ್ಲ ಲಾಂಗ್ಗಳು ಮಚ್ಚಗಳು ಇಟ್ಕೊಂಡಿದ್ರು. ಬಂದು ನಾವು 3 ಜನ ಇದ್ದಿದ್ದು ಮನೇಲಿ, ಬೇರೆ ಫ್ಯಾಮಿಲಿ ಎಲ್ಲ ಆಚೆ ಕಡೆ ಫಂಕ್ಷನ್ಗೆ ಹೋಗಿದ್ದು. ಬಂದಿದ್ದ ತಕ್ಷಣ ಮಚ್ಚಿ ನಮ್ಮ ಕತ್ತಲ್ಲಿ ಇಟ್ಬಿಟ್ಟು ಏನೇನಿದೆಯೋ ಎಲ್ಲ ಕೊಡ್ರೆ, ಇಲ್ಲಾಂದರೆ ಪ್ರಾಣ ತೆಗಿತೀನಿ ಅಂತ ಬೆದರಿಕೆ ಹಾಕಿದ್ರು. ಅಷ್ಟೇ ಸರ್, ಏನಿದೆ ಎತ್ಕೊಂಡು ಹೋಗ್ರಿ ಅಂತ ನಾವು ಸುಮ್ಮನೆ ಆಗ್ಬಿಟ್ಟು ನನ್ನ ಕತ್ತಿಗೆ ಮಚ್ಚಿ ಇಟ್ಬಿಟ್ಟಿದ್ರು. ನನ್ನ ಮಗನ ಕೈಗೆ ಕತ್ತಿಗೆ ಇನ್ನೊಬ್ಬನ ಕಡೆಗೆ ಅವರೇ ಎಲ್ಲ ಜಪ್ತಿ ಮಾಡಿ ಎಲ್ಲ ತಗೊಂಡೋಗಿದ್ದಾರೆ. ಸ್ಥಳ ನಾಗರಬಾವಿ, ದಿನಾಂಕ ಡಿಸೆಂಬರ್ 8. ಕುಣಿಗಲ್ಗಿರಿ ಏನಿದ್ರು ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಸಿರಿವಂತರನ್ನ. ಮನೆಗೆ ನುಗ್ಗಿದ್ರೆ ಭರ್ಪೂರ್ ಮಾಲು ದೋಚಿನೇ ಹೊರಬರಬೇಕು. ಅಂತವರ ಮನೆ ಮೇಲೇನೆ ಗಿರಿ ಪಕ್ಕ ರಾಬರಿ ಸ್ಕೆಚ್ ಹಾಕ್ತಾ ಇದ್ದ. ಇಂಥದ್ದೊಂದು ಸ್ಕೆಚ್ ಅನ್ನ ಕುಣಿಗಲ್ಗಿರಿ ಗ್ಯಾಂಗ್ ಸಿನಿಮಾ ನಟ ಹರ್ಷ ಮನೆಗೂ ಹಾಕಿದ್ದ. ಡಿಸೆಂಬರ್ 8ರ ರಾತ್ರಿ ಸುಮಾರು 10 ಗಂಟೆಗೆ ನಾಗರಬಾವಿಯ ವಿನಾಯಕ ಲೇಔಟ್ನಲ್ಲಿರೋ ಹರ್ಷ ಮನೆಗೆ ಗಿರಿ ಗ್ಯಾಂಗ್ ಲಗ್ಗೆ ಇಟ್ಟಿತ್ತು. ಒಟ್ಟು 4 ಜನ ಇದ್ದರು. ಅವನು ಒಬ್ಬ ಕರ್ಚೀಫ್ ಕಟ್ಕೊಂಡಿದ್ರು, 3 ಜನ, ಒಬ್ಬ ಮಾತ್ರ ಮಂಕಿ ಕ್ಯಾಪಿಂಗ್ಗೆ ಮೇಲೆ ಹಾಕ್ಕೊಂಡಿದ್ದ. ಅಷ್ಟು ಅಂದಿದ್ದ ಎಲ್ಲ ಬೀರು ತೆಗ್ದಿದ್ದ. ಅವರೆಲ್ಲ 10:30 ಒಬ್ಬರು ಬಂದರು ಸೈಲೆಂಟಾಗಿ. ನಾನು ನಮ್ಮ ಮನೆಯವ್ರಿಗೆ ಗೊತ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಸರಿ, ಅಷ್ಟೊತ್ತಿಗೆ ಯಾರು ಅಂತ ಅವರು ಕೇಳೋಷ್ಟರಲ್ಲಿ ನನ್ನ ಮಗನಿಗೆ ಯಾರು ಅಂತ ಕೇಳಿದ. ನಾವು 4 ಜನ ಅಲ್ಲೇ ಕೂತ್ಕೊಂಡಿದ್ವಿ. ಸೀದಾ ಬಂದರು ಅವರು, ಒಬ್ಬರಿಂದ ಒಬ್ಬರು ಬಂದರು. ಬಂದಿದ್ದೇನೆ, ಯಾರು ಅಂತ ಹೇಳ್ತೀನಿ ಅಂದ ಫ್ರೆಂಟ್ ಬಂದವನು. ಹೇಳ್ತೀನಿ ಅಂತ ಹೇಳಿದ್ದೇನೆ, ಮೊಬೈಲೆಲ್ಲ ಕೊಡಿ ಅಂತ ಈಸ್ಕೊಂಡು ಬಿಟ್ರು. ಅಲ್ಲಿ ಎಲ್ಲೆಲ್ಲಿ ಕಾಣಿಸ್ತು ತೆಗ್ದಿದ್ದೆ, ಬ್ಯಾಟ್ರಿ ಎಲ್ಲ ಕಿತ್ಕೊಂಡ್ರು. ಒಂಚೂರು ಮಾತಾಡೋಂಗಿಲ್ಲ ಅಂತೇಳಿ ಒಳಗೆ ಬರ್ತಿದ್ದಂಗೆ ಎಲ್ಲ ಲಾಂಗ್ ತೋರ್ಸೋಕ್ಕೆ ಶುರು ಮಾಡಿದರು. ಗಿರಿ ಗ್ಯಾಂಗ್ ರಾತ್ರಿ ಆಗ್ತಾ ಇದ್ದ ಹಾಗೆ ಬೆಂಗಳೂರಿಗರ ನಿದ್ದೆಗೆಡಿಸಿತ್ತು. ಎಲ್ಲಿ ನಮ್ಮ ಮನೆಗೆ ಕುಣಿಗಲ್ಗಿರಿಯ ವಕ್ರದೃಷ್ಟಿ ಬಿದ್ದಿದೆಯೋ ಅನ್ನೋ ಆತಂಕ ಮನೆ ಮಾಡಿತ್ತು. ಯಾಕಂದ್ರೆ ದಿನ ಬೆಳಗಾದ್ರೆ ಬೆಂಗಳೂರಿನ ಯಾವುದಾದರೊಂದು ಮೂಲೆಯಲ್ಲಿ ಗಿರಿ ಗ್ಯಾಂಗ್ ಅಟ್ಯಾಕ್ ಮಾಡ್ತಾ ಇತ್ತು. ಒಂದೆಡೆ ಬಟಾ ಬಯಲೆ ಗ್ಯಾಂಗ್ ಲೂಟಿ ಹೊಡಿತಾ ಇದ್ರೆ, ಇತ್ತ ಬೆಂಗಳೂರು ಪೊಲೀಸರಿಗೆ ಗಿರಿ ಗ್ಯಾಂಗ್ ಮರೀಚಿಕೆನೇ ಆಗಿಬಿಟ್ಟಿತ್ತು. ಕುಣಿಗಲ್ಗಿರಿ ಬೆಂಗಳೂರಿನಲ್ಲಿ ಕಳೆದ 3 ತಿಂಗಳಲ್ಲಿ 40ಕ್ಕೂ ಹೆಚ್ಚು ರಾಬರಿಗಳನ್ನು ಮಾಡಿತು. ನಟೋರಿಯಸ್ ಗ್ಯಾಂಗ್ ರಾತ್ರೋರಾತ್ರಿ ಆಪರೇಷನ್ಗೆ ಇಳಿದು ಕೋಟ್ಯಾಂತರ ರೂಪಾಯಿ ಚಿನ್ನಾಭರಣವನ್ನು ದೋಚ್ತಿದ್ರು. ಇತ್ತ ದಿನೇ ದಿನೇ ಕುಣಿಗಲ್ಗಿರಿಯ ಅಟ್ಟಹಾಸ ಹೆಚ್ಚಾಗ್ತಾ ಇದ್ದ ಹಾಗೆ ಬೆಂಗಳೂರು ಪೊಲೀಸರ ತಲೆನೋವು ಹೆಚ್ಚಾಗ್ತಾ ಇತ್ತು. ಇದಕ್ಕೆ ಮಂಗಳ ಹಾಡೋಕೆ ಪೊಲೀಸ್ ಇಲಾಖೆ ನಿರ್ಧರಿಸಿತ್ತು.